ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯಬ್ಬರ ಮುಂದುವರಿತಾ ಇದೆ. ರಾಜ್ಯದಲ್ಲೇ ಅತ್ಯಧಿಕ ಮಳೆ ಮಾಣಿಯಲ್ಲಿ ದಾಖಲಾಗಿದೆ. ಮುಂಗಾರು ಮಳೆ ಆರಂಭವಾದಾಗಿನಿಂದ ಈವರೆಗೆ ಅತ್ಯಧಿಕ ಮಳೆಯಾಗಿರುವಂಥದ್ದು ಮಾಣಿಯಲ್ಲಿ ದಾಖಲಾಗಿದೆ. ಹೊಸನಗರ ತಾಲೂಕಿನಲ್ಲಿ ಇರುವಂತಹ ಮಾಣಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆಯಾಗಿದೆ. ಜಲಾಶಯ 24 ಗಂಟೆಗಳಲ್ಲಿ 307 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಲಿಂಗನಮಕ್ಕಿ ಜಲಾಶಯಕ್ಕೆ ನೀರು ಪೂರೈಸುವಂತಹ ಮಾಣಿ ಲಿಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಾ ಇದೆ. ಹುಲಿಕಲ್ನಲ್ಲಿ 279, ಸಾವೆಹಕ್ಲು 262, ಮಾಸ್ತಿಕಟ್ಟೆಯಲ್ಲಿ 255 ಮಿಲಿಮೀಟರ್ ಮಳೆಯಾಗಿದೆ. ಯಡೂರು ಸುಳುಗೋಡಿನಲ್ಲಿ 214 ಮಿಲಿಮೀಟರ್ ಮಳೆ ದಾಖಲಾಗಿದ್ದರೆ ಒಟ್ಟು 1766.4 ಅಡಿಗೆ ಲಿಂಗನಮಕ್ಕಿ ಜಲಾಶಯ ತಲುಪಿದೆ. ಇನ್ನು 1819 ಅಡಿ ನೀರು ಸಂಗ್ರಹಣೆ ಮಾಡುವಂತಹ ಸಾಮರ್ಥ್ಯದ ಲಿಂಗನಮಕ್ಕಿ ಜಲಾಶಯ. ಉತ್ತಮ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಒಟ್ಟು 39,961 ಕ್ಯೂಸೆಕ್ ನೀರು ಒಳಹರಿವಾಗಿದೆ. ಅಂದರೆ ಆ ಒಂದು ಜಲಾನಯನ ಭಾಗದಲ್ಲಿ ಮಳೆಯಾಗಿದ್ದರಿಂದ ಇಷ್ಟು ನೀರು ಹರಿದು ಬಂದಿದೆ. ಇದೇ ಅವಧಿಯಲ್ಲಿ ಕಳೆದ ವರ್ಷ 1745.25 ಅಡಿಗೆ ನೀರಿನ ಮಟ್ಟ ಇತ್ತು. ಆದರೆ ಈ ಬಾರಿ ಉತ್ತಮ ಮಳೆಯಾಗಿರೋದ್ರಿಂದಾಗಿ ಅತಿ ಹೆಚ್ಚು ಮಳೆ ಇದೇ ಒಂದು ಜಲಾನಯನ ಪ್ರದೇಶದಲ್ಲಿ ಆಗಿರೋದ್ರಿಂದ ಲಿಂಗನಮಕ್ಕಿ ಜಲಾಶಯಕ್ಕೆ ಇದೀಗ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಕಳೆದ ಬಾರಿಗಿಂತ ಈ ಬಾರಿ ಉತ್ತಮವಾಗಿ ಮಳೆಯಾಗಿರೋದ್ರಿಂದ ಆದಷ್ಟು ಬೇಗ ಜಲಾಶಯ ತುಂಬುವಂತಹ ಒಂದು ವಿಚಾರ ರೈತರನ್ನು ಸಂತಸಕ್ಕೆ ದೂಡ್ತಾ ಇದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಕಳೆದ ವರ್ಷ ಆದಂತಹ ಮಳೆಗಿಂತ ಈ ಬಾರಿ ಲಿಂಗನಮಕ್ಕಿ ಜಲಾಶಯದ ಭಾಗದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆಯಾಗಿದೆ. ಈ ಬಾರಿ ಮುಂಗಾರು ಮಳೆ ಆರಂಭವಾದಾಗಿನಿಂದ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಾಗಿರುವಂಥದ್ದು ಇದೇ ಜಲಾನಯನ ಪ್ರದೇಶದಲ್ಲಿ. ರಾಜ್ಯದಲ್ಲೇ ಅತ್ಯಧಿಕ ಮಳೆ ಮಾಣಿಯಲ್ಲಿ ದಾಖಲಾಗಿದೆ. ಕಳೆದ 24 ಗಂಟೆಯಲ್ಲಿ 307 ಮಿಲಿಮೀಟರ್ ಮಳೆಯಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಲಿಂಗನಮಕ್ಕಿ ಜಲಾನಯನಕ್ಕೆ ನೀರು ಪೂರೈಕೆ ಮಾಡುವಂತಹ ಮಾಣಿ ಜಲಾಶಯ ಏನಿದೆ ಇಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆಯಾಗಿದೆ. ಲಿಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗಿದೆ. ಹುಲಿಕಲ್ನಲ್ಲಿ 279, ಸಾವೆಹಕ್ಲು 262, ಮಾಸ್ತಿಕಟ್ಟೆಯಲ್ಲಿ 255 ಮಿಲಿಮೀಟರ್ ಮಳೆಯಾಗಿದೆ. ಇದರಿಂದ ಜಲಾಶಯದಲ್ಲಿ ಅಪಾರ ಪ್ರಮಾಣದಲ್ಲಿ ಒಳಹರಿವು ಹೆಚ್ಚಳ ಆಗಿರೋದ್ರಿಂದಾಗಿ ನಯನ ಮನೋಹರ ದೃಶ್ಯ ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಈ ನಡುವೆ ಜಲಾಶಯದ ಒಂದು ಹತ್ತಿರ ಹೋಗದೇ ಇರೋದಕ್ಕೆ ಸ್ಥಳೀಯ ಆಡಳಿತ ಎಚ್ಚರಿಕೆ ಕೊಟ್ಟಿದೆ. ಜಲಪಾತಗಳು ಇದೀಗ ಧುಮ್ಮಿಕ್ಕಿ ಹರಿತಾ ಇದ್ದು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಇನ್ನು ಅದೇ ರೀತಿಯಾಗಿ ಕಳೆದ ವರ್ಷಕ್ಕಿಂತ ಈ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಆದಷ್ಟು ಬೇಗನೆ ಜಲಾಶಯ ಭರ್ತಿಯಾಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸರಿಸುಮಾರು 1766.4 ಅಡಿಗೆ ಲಿಂಗನಮಕ್ಕಿ ಜಲಾಶಯ ತಲುಪಿದೆ. ಕೆಳಗಿಂದ ಮೇಲೆ ಬರುತ್ತೆ.